ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭರವಸೆಯ ಬರಹಗಾರ PR ದೀಪು. ಕಲೆ ಎಲ್ಲರನ್ನ ಕೈಬಿಸಿ ಕರೆಯುತ್ತೆ, ಆದರೆ ಕೆಲವರನ್ನ ಮಾತ್ರ ಬಿಗಿದಪ್ಪಿಕೊಳ್ಳುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಪ್ರತಿಭಾನ್ವಿತರು ಇದ್ದಾರೆ. ಆ ಪೈಕಿ PR ದೀಪು ಅವರು ಕೂಡ ಒಬ್ರು. ಸಿನಿಮಾ ಜಗತ್ತೇ ಹಾಗೆ, ರಾತ್ರೋರಾತ್ರಿ ಯಶಸ್ಸಿನ ಕಿರೀಟವನ್ನ ಅಲಂಕರಿಸಿ ಬಿಡ್ತಾರೆ. ಒಂದು ಸಿನಿಮಾ ಒಂದು ಶುಕ್ರವಾರ ಇಡೀ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ. ಆದರೆ PR ದೀಪು ವಿಚಾರದಲ್ಲಿ ಅದನ್ನ ಮೀರಿದ ಬದಲಾವಣೆ. ಮೂಲತಃ ಕನಕಪುರದವರಾದ PR ದೀಪು ಅವರ ನಿರ್ದೇಶನದ ಸಿನಿಮಾ ತೆರೆ ಕಾಣುವಂಥದ್ರ ಮೊದಲೇ ಇವರ ಬರವಣಿಗೆಗೆ ಬೆಲೆ ಹೆಚ್ಚುತ್ತಾ ಹೋಗ್ತಾ ಇದೆ. ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ರವರು ಒಂದು ಚಿತ್ರಕ್ಕೆ ಪಾತ್ರ ನಿರ್ವಹಿಸೋದಕ್ಕೆ ಅಂತ ಹೇಳಿ ಹೋಗಿದ್ದಂತಹ ಸಂದರ್ಭದಲ್ಲಿ ಆ ಚಿತ್ರದ ಚಿತ್ರಕಥೆ ಸಂಭಾಷಣೆಯನ್ನ ಕೇಳಿ ಮೆಚ್ಚುಗೆಯನ್ನ ಸಲ್ಲಿಸ್ತಾರೆ. ಓಂ ಪ್ರಕಾಶ್ ರಾವ್ ಅವರಂತಹ ಒಬ್ಬ ಹಿರಿಯ ಹಾಗೂ ಅಪರೂಪದ ನಿರ್ದೇಶಕರು ಅಷ್ಟು ಸುಲಭವಾಗಿ ಸಂಭಾಷಣೆಯನ್ನ ಒಪ್ಪಿಕೊಳ್ಳುವವರಲ್ಲ. ಅಂತಹದರಲ್ಲಿ ದೀಪು ಅವರ ಬರವಣಿಗೆಗೆ ಮನಸೋತಿದ್ದಾರೆ. ನಂತರ ಓಂ ಪ್ರಕಾಶ್ ರಾವ್ ಅವರು ತಮ್ಮ ನಿರ್ಮಾಣದ 49ನೇ ಚಿತ್ರ ಫಿನಿಕ್ಸ್ ಚಿತ್ರಕ್ಕೆ ಸಂಭಾಷಣೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಪದ ಬಳಕೆಗಳ ತೂಕವನ್ನ ಕಂಡು ತನ್ನ 50ನೇ ನಿರ್ದೇಶನದ ಸಿನಿಮಾ ಗೊರಿಲ್ಲಾ ವಾರ್ಗೂ ಕೂಡ ದೀಪು ಅವರದ್ದೇ ಸಂಭಾಷಣೆ ಖಾಯಮಾಗಿದೆ. ತುಂಬಾ ಎಕ್ಸ್ಟ್ರಾರ್ಡಿನರಿ ಕತೆ, ನಂಗೆ ತಡ್ಕೊಳಕ್ಕಾಗಲ್ಲ. ಕತೆ ಏನೇ 15 ವರ್ಷವರೆಗೂ ನಾನು ಈ ಕತೆ ಕೇಳಿಲ್ಲ. ಸಖಾತ ಮಾಡಿದ್ದಾರೆ ಕತೆ, ಅದ್ಭುತವಾದ ಕತೆ. ನಾನೊಂದು 15 ವರ್ಷ ಆಯ್ತು ಕತೆ ನನ್ಗೆ ಅಷ್ಟಿಷ್ಟ. ಕೆಲಸ ಅಂದ್ರೆ ಪ್ರಾಣ ನನ್ಗೆ. ಒಂದು ಕತೆ ಕೇಳ್ತಿದ್ದಂಗೆ ಹೇಳಿದೆ, ಈ ಪಿಕ್ಚರ್ ದೊಡ್ಡಿಟ್ಟಾಗುತ್ತೆ, ನೀವು ಮಾಡಿ ನೀವು ಅಂತ ಹೇಳಿದೆ. ಆಮೇಲೆ ಅವರು ಇಲ್ಲ ಸರ್ ಈ ಪಾತ್ರ ನೀವು ಮಾಡಬೇಕು ಅಂತಂದಾಗ ಬೇರೆ ಎಲ್ಲರಿಗೂ ಕೇಳಿದ್ದಾರೆ, ಓಂ ಪ್ರಕಾಶ್ ಅವ್ರ ನಂಬರ್ ಕೊಡಿ, ಓಂ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಬೇಕು, ಮಾಡಿಸಿ ಓಂ ಪ್ರಕಾಶ್ ಅವ್ರನ್ನ ಅಂತ. ನನಗೆ ಓಂ ಪ್ರಕಾಶ್ ಬೇಕಷ್ಟೇ ಅಂತ ಹೇಳ್ಬಿಟ್ಟು ಪ್ರಮೋದ್ ಶೆಟ್ಟಿ ಕರ್ಕೊಂಡು ಸೀದಾ ಮನೆಗೆ ಬಂದರು. ಈ ನಡುವೆ ಕೋಮಲ್ ಕುಮಾರ್ ಅವರ ಮುಂದಿನ ಚಿತ್ರಕ್ಕೆ ಚಿತ್ರಕಥೆ ಹಾಗೆ ಸಂಭಾಷಣೆಯನ್ನ ಕೂಡ ಬರಿತಾ ಇದ್ದು, ಪನ್ನಗಾಭರಣ ಅವರು ನಿರ್ದೇಶನ ಮಾಡ್ತಾ ಇರುವಂತಹ ಚಿತ್ರಕ್ಕೂ ಕೂಡ ಚಿತ್ರಕಥೆ ಸಂಭಾಷಣೆಯನ್ನ ಬರಿತಾ ಇದ್ದಾರೆ. ವಿಶೇಷವಾದ ಹಾಸ್ಯ ಪ್ರಜ್ಞೆಯುಳ್ಳ PR ದೀಪು ಕನ್ನಡದ ಖ್ಯಾತ ಕಾಮಿಡಿ ಶೋಗಳ ಹಿಂದೆಯೂ ಕೂಡ ಇವರ ಬರವಣಿಗೆಯ ಕೈಚಳಕವನ್ನ ಹೊಂದಿದ್ದಾರೆ. ಡಕೋಟಾ ಎಕ್ಸ್‌ಪ್ರೆಸ್ 2 ಕಥೆಯನ್ನ ಸಿದ್ಧ ಮಾಡಿಕೊಂಡಿದ್ದು ರಾಕ್ಲೈನ್ ವೆಂಕಟೇಶ್ ಅವರೊಂದಿಗೆ ಮಾತುಕತೆ ನಡೀತಾ ಇದೆ. ಮೊದಲ ಹೆಜ್ಜೆಯಲ್ಲೇ ಚಿತ್ರರಂಗದ ಘಟಾನುಘಟಿಗಳ ಜೊತೆಯಲ್ಲಿ ಒಡನಾಟ ಇರುವಂತಹ ಇವರ ನಿರ್ದೇಶನದ ಚಿತ್ರಕ್ಕೆ ಪ್ರಮೋದ್ ಶೆಟ್ಟಿ ನಾಯಕರಾಗಿದ್ದು, ಆ ಚಿತ್ರಕ್ಕೆ ಪ್ರಮೋದ್ ಶೆಟ್ಟಿ ಅವರೇ ಬಂಡವಾಳವನ್ನ ಕೂಡ ಹೂಡಿದ್ದಾರೆ. ಇದೀಗ ಚಿತ್ರ ಚಿತ್ರೀಕರಣದ ಹಂತದಲ್ಲಿದೆ. ಅಪರೂಪದ ಬರಹಗಾರ ದೀಪು ಅವರನ್ನ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ. ಅದೇನೇ ಆಗ್ಲಿ, ನಮ್ಮ ಮಣ್ಣಿನ ಕಥೆಗಳು ಹಾಗೆ ನಮ್ಮ ಸೊಗಡಿನ ಕಥೆಗಳನ್ನ ಹೇಳಲು ಬಂದಿರುವಂತಹ BR ದೀಪು ಅವರಿಗೆ ಇನ್ನಷ್ಟು ಅವಕಾಶಗಳು ಸಿಗುವಂತಾಗಲಿ, ಮತ್ತಷ್ಟು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಿಮ್ಮ ಬರವಣಿಗೆಯ ಪರಿಚಯ ಆಗಲಿ ಅನ್ನುವಂಥದ್ದು ನಮ್ಮ NCAB ಟೈಮ್ಸ್ನ ಆಶಯ. ಉತ್ತಮ ಕಥೆಗಳು ಇಲ್ಲದೆ ಸಾಲು ಸಾಲು ಸಿನಿಮಾಗಳು ಸೋಲನ್ನ ಕಾಣ್ತಾ ಇರುವಂತಹ ಸಮಯದಲ್ಲಿ ಅಪರೂಪದ ಕನ್ನಡದ ಹೆಮ್ಮೆಯ ಬರಹಗಾರನಿಗೆ ಅವಕಾಶಗಳನ್ನ ಕಲ್ಪಿಸಿಕೊಟ್ಟು ಉಳಿಸಿಕೊಳ್ಳುವಂಥದ್ದು ನಮ್ಮ ಕನ್ನಡ ಚಿತ್ರರಂಗದ ಜವಾಬ್ದಾರಿ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಪರಿಚಯಿಸುವುದು, ಉಪಚರಿಸುವುದು ಕನ್ನಡಿಗರ ಧ್ಯೇಯ. ಆಲ್ ದ ಬೆಸ್ಟ್ PR ದೀಪು.